ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು. ಮೊದಲದಾಗಿ, ಆಂಜನೇಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ 3 ದಿನಗಳ ನಾಟಕೋತ್ಸವ. ಎರಡನೇದು, ಚಾಮುಂಡಿ ಶಿವಕುಮಾರ್ ಪ್ರಯತ್ನ, ಗಣೇಶ ಮೈದಾನ ವ್ಯಾಪಾರೀಕರಣದಿಂದ ಮುಕ್ತ. ಮೂರನೇದು, ಅವೈಜ್ಞಾನಿಕ ಕಾಮಗಾರಿ, ಶಾಸಕ ಎಸ್.ಟಿ. ಸೋಮಶೇಖರ್ ಭೇಟಿ ಪರಿಶೀಲನೆ. 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಈ ವಿಶೇಷ ವರದಿ. ಮೊದಲನೇದಾಗಿ, ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆಯ ಅಂಗವಾಗಿ 3 ದಿನಗಳ ಕಾಲ ನಾಟಕೋತ್ಸವವನ್ನು ನಡೆಸಲಾಯಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಪೇಗೌಡ ನಗರದ ನಾಟ್ಯ ಸರಸ್ವತಿ ಶಾಂತಳ ಕನ್ನಡ ಕಲಾ ಸಂಘದ ಆಶ್ರಯದೊಳಗೆ ಕೆಂಗೇರಿ ಉಪನಗರದ ಶೇಷಾದ್ರಿಪುರಂ ಕಾಲೇಜಿನ ಸಭಾಂಗಣದೊಳಗೆ 3 ದಿನಗಳ ಕಾಲ 6 ನಾಟಕಗಳ ಪ್ರದರ್ಶನ ನಡೆಯಿತು. ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ನಾಟಕವನ್ನು ನೋಡುವುದರ ಮೂಲಕವಾಗಿ ಅನೇಕರು ಪ್ರೋತ್ಸಾಹವನ್ನು ವ್ಯಕ್ತಪಡಿಸಿದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾಟಕದ ಅಭಿನಯ, ನಾಟಕದಲ್ಲಿನ ಹಿನ್ನೆಲೆಯ ಸಂಗೀತ ಅತ್ಯಂತ ಅಮೋಘವಾಗಿತ್ತು. ಮೊದಲನೆಯ ದಿವಸ ನಾಟಕೋತ್ಸವದ ಉದ್ಘಾಟನೆಯನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್ ಅವರು ಉದ್ಘಾಟಿಸಿ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ನಾಟಕೋತ್ಸವಗಳ ಮೂಲಕವಾಗಿ ಜನಜಾಗೃತಿ ಮೂಡಿಸುವಂಥ ಕಾರ್ಯಗಳಾಗ್ತಾ ಇರತಕ್ಕಂಥದ್ದು. ಕುವೆಂಪು ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಈ ಕಾರ್ಯ ನಡೀತಾ ಇರತಕ್ಕಂಥದ್ದು ಶ್ಲಾಘನೀಯ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಶೇಷಾದ್ರಿಪುರಂ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಆರ್ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದರು. ಹಿರಿಯ ಪತ್ರಕರ್ತ ಸುಧೀಂದ್ರ ರಾವ್, ಸಹಕಾರ ಇಲಾಖೆಯ PRO SN ಶಂಕರ್ ಮತ್ತು ನಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ MD ಅನುಗೌಡ, ರಾಷ್ಟ್ರೀಯ ಭೀಮಾ ಪಡೆಯ ರಾಜ್ಯಾಧ್ಯಕ್ಷ ಆತ್ಮಾನಂದರವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅವತ್ತು ಮೊದಲನೆಯ ದಿವಸ ಸಾಲದ ಮಗು ಅನ್ನುವಂಥ ಜಾನಪದ ನಾಟಕದ ಪ್ರದರ್ಶನ, 36 2 ನಾಟಕಗಳ ಪ್ರದರ್ಶನ ನೆರವೇರಿತು. 3ನೇ ತಾರೀಕು ಆಗಲೂ ಕೂಡ 2 ನಾಟಕಗಳ ಪ್ರದರ್ಶನವಾಯಿತು. ಹಾಪ್ಕಾಮ್ಸ್ನ ನಿರ್ದೇಶಕ M. ಜಯಕುಮಾರ್ ಅವರು ಭಾಗವಹಿಸಿದರು. ಅಭಯ ಗಣಪತಿ ದೇವಸ್ಥಾನ ಟ್ರಸ್ಟ್ನ ಗೌರವಾಧ್ಯಕ್ಷ D. ರಾಮಪ್ಪ, ಪತ್ರಕರ್ತ VR ರವಿ, ವೆಂಕಟೇಶ್ ಪೈ, ಸೂಪರ್ ಫೋಟೋ ಡಿಜಿಟಲ್ ಕಲರ್ ಲ್ಯಾಬ್ನ ಕಾಂತರಾಜು KS, ಸಮಾಜ ಸೇವಕ ಹಾಲ್ಬಾವಿ ಪಾಳ್ಯದ ಮಹೇಶ್, ಕೆಂಗೇರಿ ಉಪನಗರದ G. ಜಯರಾಮ್ರವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅವತ್ತು ಕೂಡ ಶ್ರೀ ಮನ್ಮುಖವಾಗಿತ್ತು ಅನ್ನುವಂತಹ ಜಾನಪದ ನಾಟಕ ಮೊದಲನೇ ಸಲ. ಎರಡನೇದಕ್ಕೆ ಭಾರತೀಯರು ಮರೆಯಲಾಗದ ಮಹಾನ್ ಯೋಧ ಸಂಗೊಳ್ಳಿ ರಾಯಣ್ಣ ನಾಟಕದ ಪ್ರದರ್ಶನವಾಯಿತು. ಸಂಗೊಳ್ಳಿ ರಾಯಣ್ಣ ನಾಟಕವನ್ನು ಎಲ್ಲರೂ ಕೂಡ ಮೆಚ್ಚಿದ್ರು. ಅತ್ಯುತ್ತಮವಾಗಿರ್ತಕ್ಕಂಥ ನಾಟಕ ಅದಾಗಿತ್ತು. ನಾಟಕ ನನ್ನ ಒಡಂಬಡಿಕೆ. ಸುಮಾರು 15-20 ವರ್ಷಗಳಿಂದ ಇವ್ರ ಜೊತೆಯಲ್ಲಿ ನಾನು ಒಡನಾಡಿನಲ್ಲಿ ಇದ್ದೇನೆ. ಇವರು ಆಡಿದಂಥ ನಾಟಕಗಳಲ್ಲಿ ಯಾವುದೋ ಒಂದು ಅನುಭವದ ಪಾತ್ರ, ಒಂದು ಕರುಣೆ ಬರುವಂಥ ಮನಸ್ಸಿಗೆ ಕರುಣೆ ಬರುವಂಥ ಒಂದು ಪಾತ್ರ ಇರುತ್ತೆ. ಅದರಲ್ಲಿ ತಿಳ್ಕೊಬೇಕು. ಈ ಕಾಲದಲ್ಲಿ ಇವ್ರ ನಾಟಕನ ನೋಡೋದಕ್ಕೆ ಇಂಥ ಸ್ಟೇಜ್ಗಳು ಸಾಕಾಗಬಾರ್ದು, ಅಷ್ಟು ಜನ ಬರಬೇಕು. ಆದರೆ ಬರೋದಿಲ್ಲ ನಾಟಕ ನೋಡೋದಕ್ಕೆ. ಬರೀ TV ಮುಂದೆ ಕೂತ್ಕೊಂಡು ಹೆಂಗಸುಗಳೆಲ್ಲ ಮಕ್ಕಳುಗಳನ್ನ ಮೊಬೈಲ್ ಕೊಟ್ಕೊಂಡು ಅದೇ ಒಂದು ರಾಜ್ಯ ಪ್ರಪಂಚ ಅಂತ ತಿಳ್ಕೊಂಡು ಕಲಾ ಕಳೆಯುವಂಥ ಒಂದು ಕಾಲ ಆಗ್ಬಿಟ್ಟಿದೆ. ಏಕೆಂದರೆ ಮಕ್ಳು ಹತ್ರ ಸಾಕು, ತಗೊಳ ಅಂತ ಮೊಬೈಲ್ ಕೊಟ್ಬಿಡ್ತಾರೆ. ಆ ಮಕ್ಕಳ ಮೊಬೈಲ್ ನೋಡ್ತಾ ಇರ್ತಾರೆ. ಹೆಂಗಸರುಗಳು ಮನೆ ಹಾಳು TV ನೋಡ್ತಾ ಇರ್ತಾರೆ. ಆ ಮನೆ ಹಾಳು TVಗಳು ಏನು ತೋರಿಸ್ತಾರೆ ಅನ್ನೋದು ಇಂಥ ನಾಟಕಕ್ಕೆ ಅದು ಚಪ್ಪಲಿಗೂ ಸಮಾನ ಇಲ್ಲ. ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘದವರು ಕುವೆಂಪುರವರ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ರಂಗ ಪರಂಪರೋತ್ಸವವನ್ನು 3 ದಿನಗಳ ಕಾಲ ಈ ಸಭಾಂಗಣದಲ್ಲಿ ನಡೆಸ್ತಾ ಇದ್ದಾರೆ. ಇದು ನಾಟಕವನ್ನು ಉಳಿಸಿ ಬೆಳೆಸುವಂತಹ ಒಂದು ಶ್ಲಾಘನೀಯ ಕಾರ್ಯವಾಗಿದೆ. ಯಾಕೆಂದ್ರೆ ಈಗ ನಾಟಕವನ್ನು ನೋಡೋದಕ್ಕೆ ಬರುವಂತ ಜನಗಳು ತುಂಬಾ ಕಡಿಮೆ ಆಗಿದ್ದಾರೆ. ಮೊದಲಾದ್ರೆ ನಾಟಕಗಳನ್ನ ತುಂಬಾ ದೂರದ ಊರಿಗೆ ಹೋಗಿ ನೋಡುವಂತಹದ್ದು ಈಗ ಅದು ಕಾಣಿಸ್ತಾ ಇಲ್ಲ. ಈಗ ಊರಿನ ಪಕ್ಕದಲ್ಲಿ, ಮನೆಯ ಪಕ್ಕದಲ್ಲಿ ನಾಟಕಗಳಾದ್ರೂ ಕೂಡ ಬರೋದಿಲ್ಲ. ಎಲ್ಲರ ಕೈಯಲ್ಲಿ ಮೊಬೈಲು, ಟಿವಿಯಿಂದಾಗಿ ಇವಾಗ ನಾಟಕಕ್ಕೆ ಬರುವಂತ ಪ್ರೇಕ್ಷಕರು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ. ಸುಮಾರು 20 ವರ್ಷಗಳ ಹಿಂದೆ D. ಜಯಶ್ರೀ ಅವರ ಸ್ಪಂದನ ತಂಡದಲ್ಲಿ ನಾನಿದ್ದೆ. ಸ್ಮಶಾನ ಕುರುಕ್ಷೇತ್ರ ಎನ್ನುವ ನಾಟಕದಲ್ಲಿ ನಾಟಕಗಳನ್ನು ಸಿದ್ಧಪಡಿಸಿ 1450ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು
ಸಂಘ ನಡೆಸಿದೆ. ಕರ್ನಾಟಕದಲ್ಲಿ ಐತಿಹಾಸಿಕ ನಾಟಕಗಳನ್ನು ಎಡೆಬಿಡದೆ ಅತಿ ಹೆಚ್ಚು ಪ್ರದರ್ಶನ ಮಾಡ್ತಿರುವ ಸಂಘ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ. ಕಾರಣ ನಮ್ಮ ಸಂಘ ಐತಿಹಾಸಿಕ ನಾಟಕಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದೆ. ಕರ್ನಾಟಕದ ಒಂದು ಆಳಿ ಬಾಳಿದ ಎಲ್ಲ ರಾಜವಂಶಗಳಿರ್ಬೋದು, ಕವಿಗಳಿರ್ಬೋದು, ಈ ರೀತಿ ಈ ರಾಜ್ಯಕ್ಕಾಗಿ ರಾಷ್ಟ್ರಕ್ಕಾಗಿ ದುಡಿದ ಮಹನೀಯರು, ಅದಲ್ಲದೆ ಭಾರತೀಯ ಇತಿಹಾಸದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಕುರಿತು ಕೂಡ ಹಲವಾರು ಸಂಶೋಧನಾತ್ಮಕ ನಾಟಕಗಳನ್ನು ಬರೆಸಿ ಪ್ರದರ್ಶನ ನೀಡಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಾಟಕವನ್ನು ಸರಸ್ವತಿ ಶಾಂತಲಾ ಕನ್ನಡಾಸನ ಸಂಘದ ಈ ಒಂದು 3 ದಿನಗಳ ನಾಟಕೋತ್ಸವ ಕಾರ್ಯಕ್ರಮದ ಕೊನೆಯ ದಿನ ಇವತ್ತು. ಈಗ ತಾನೇ ನಾವು ಕೃಷ್ಣ ಸಂಧಾನ ಎಂಬ ನಾಟಕವನ್ನು ನೋಡಿದ್ವಿ. ಇಂಥ ನಾಟಕಗಳನ್ನು ಆಯೋಜನೆ ಮಾಡಿದಂತಹ ಸನ್ಮಾನ್ಯ ಆಂಜನೇಯನವರಿಗೆ, ಅವರ ಮಗ ಧನ್ವಂತರಿ ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಸಂಗಡಿಗರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಬೇಕು. ನಿಜವಾಗಲೂ ನಮ್ಮಲ್ಲಿ ಒಂದು ಮಾತಿದೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ. ಅದೇ ರೀತಿ ಆಂಜನೇಯರವರು ಸ್ವಂತಕ್ಕೆ ಸ್ವಲ್ಪ ನಾಟಕಕ್ಕೆ ಸರ್ವಸ್ವ ಅಂತ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಸ್ವಾರ್ಥ ಇಲ್ಲದೆ ತನ್ನ ಕೆಲಸಗಳನ್ನು ಮಾಡ್ತಾನೋ ಅವನಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿರೋದಿಲ್ಲ. ಏನು ಬರದೇ ಹೋದರೂ ಅವನು ಬೇಸರ ಪಡ್ಕೊಳ್ಳೋದಿಲ್ಲ. ಆ ಥರ ಜೀವನವನ್ನು ನಮ್ಮ ಆಂಜನೇಯರು ಎಲ್ಲ ಕಲಾವಿದರುಗಳೇ ಮಾಡಿಕೊಂಡಿದ್ದಾರೆ. ಇದರ ನಿರ್ದೇಶನ ಧನ್ವಂತರಿ ಬಿ. ದಯಮಾಡಿ ಎಲ್ಲ ಅತಿಥಿಗಳು ಮತ್ತು ಇನ್ನು 4ನೇ ತಾರೀಕು ಕೂಡ 2 ನಾಟಕಗಳ ಪ್ರದರ್ಶನವಾಯಿತು. ಕಾರ್ಯಕ್ರಮಗಳಿಗೆ BBMPಯ ಮಾಜಿ ಸದಸ್ಯ VV ಸತ್ಯನಾರಾಯಣ, ರಂಗಭೂಮಿ ಕಲಾವಿದ ಲಕ್ಷ್ಮಣ್ ಎಸ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಕುರಿತಂತೆ ಮಾತುಗಳನ್ನು ಕೂಡ ಆಡಿದರು. ಮೊದಲದಾಗಿ ರಾಘವೇಂದ್ರ ಪ್ರೌಢಶಾಲೆಯ ಮಕ್ಕಳಿಗೆ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದವರು ನಾಟಕದ ತರಬೇತಿ ನೀಡಿದರು. ಮಕ್ಕಳಿಗೆ ತರಬೇತಿ ನೀಡಿದ ಮಕ್ಕಳಿಂದ ಶ್ರೀ ಕೃಷ್ಣ ಸಂಧಾನ ಸಾಮಾಜಿಕ ನಗೆ ನಾಟಕ ನಡೀತು. ಸಂಜೆ ಜಲಗಾರ ನಾಟಕ, 2 ನಾಟಕಗಳು ಕೂಡ ನೆರವೇರಿತು. ಅತ್ಯುತ್ತಮವಾಗಿರ್ತಕ್ಕಂಥ ನಾಟಕದ ಪ್ರದರ್ಶನ ಕಾರ್ಯಕ್ರಮವನ್ನು ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿ ಊಡೆ ಪಿ. ಕೃಷ್ಣ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು, ಕಲ್ಪತರು ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಕ್ರೀಡಾ ಟ್ರಸ್ಟು, ಜರ್ನಲಿಸ್ಟ್ ಅಸೋಸಿಯೇಷನ್ ಆಫ್ ಕರ್ನಾಟಕ, ಹಿರಿಯ ನಾಗರಿಕರ ವೇದಿಕೆ, ಪಟೇಲ್ ವೀರಪ್ಪನವರ ಪುತ್ರ HV ನಂಜುಂಡಯ್ಯ ಮತ್ತು ಕುಟುಂಬದವರು, ಹಾಲ್ಬಾವಿ ಪಾಳ್ಯದವರು, ಜೈನ್ ಮಿಲನ ಕೆಂಗೇರಿ, ರಾಘವೇಂದ್ರ ಪ್ರೌಢಶಾಲೆಯ ಕಾರ್ಯದರ್ಶಿ HL ನಾಗರಾಜ್ರವರ ಸಂಯುಕ್ತ ಆಶ್ರಯದ ಸಹಕಾರದೊಂದಿಗೆ ಕಾರ್ಯಕ್ರಮ ನೆರವೇರಿತು. ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದ ಕಾರ್ಯದರ್ಶಿ ಆಂಜನೇಯರವರು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸಂಯೋಜನೆಯನ್ನು ನಡೆಸಿದರು. ಅವರ ಪುತ್ರ ಧನ್ವಂತರಿ ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. 3 ದಿನಗಳ ಕಾರ್ಯಕ್ರಮದ ಒಂದು ಸಣ್ಣ ತುಣುಕು ನಿಮ್ಮ ಗಮನಕ್ಕೆ. ಸಂಗೊಳ್ಳಿಯಲ್ಲಿ ಜನಿಸಿದನು, ಕಿತ್ತೂರ ಕಿಂಕರ ಎನಿಸಿದನು. ಸಂಗೊಳ್ಳಿಯಲ್ಲಿ ಕಸವನ್ನು ಮೇದು ಹಾಲು ಕೊಡುವಂತಹ ಸುತರನ್ನು ಹಡೆದ ನೀನು ಹಾಲು ಕುಡಿಯುವ ಕೆಚ್ಚಲನ್ನೇ ಬೈಯುವ ಸಾವಿರ ಸಾವಿರ ತಾರೆಗಳು ಅವರೇ ಅಂತ ಸರಿಯಾ ಪ್ರಾಕ್ಟೀಸ್ ಇರ್ತಾರಲ್ಲ ಜಾಗತ್ ಬೇರೆ ಕಿತ್ತಾಡ್ತಿ. ನೀನೇ ಆ ಕಡೆ ಹೋಗೋ, ಅವನೇ ಕೂತ್ಕೊಳ್ಳಿ. ಬೇಷ್ಟ್ರೆ, ಆ ಯಮ್ಮ ಪ್ರಾಕ್ಟೀಸ್ಗೆ 2 ಗಿಂತ ಬಂದಾಗ್ಲೂ ಇವನೇ ಕೂತಿದ್ದ. ಇವತ್ತು ನಾನು ಕೂರ್ತೀನಿ ಬೇಷ್ಟ್ರೆ. ಬೇಷ್ಟ್ರೆ ನಾನು ಕೂತಿದ್ದೆ. ಆಗಲ್ಲ ಹೋಗ. ಹಾಳಾಗೋಗಿ ನೀನೇ ಆ ಕಡೆ ಹೋಗೋ. ಇಲ್ಲಿ ಕೂತ್ಕೊಂಡು ಅದೇನ್ ಕಿಸಿದ್ಯೋ ಕಿಸಿ, ನಾನು ನೋಡ್ತೀನಿ. ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನಡೆದದ್ದನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಜನವರಿ 8ರಂದು ಗುರುವಾರ ಕೆಂಗೇರಿ ಉಪನಗರದ ಮೊದಲನೆಯ ಮುಖ್ಯ ರಸ್ತೆ ನಂಬರ್ 875ರಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಶಿಕ್ಷಣದ ಸಹಿತ ಸಮಗ್ರ ಮನೋವಿಕಾಸದ ಐಕಿಡ್ಸ್ ಶಾಲಾ ಲೋಕಾರ್ಪಣಾ ಸಮಾರಂಭ. ಬನ್ನಿ ಶುಭ ಹಾರೈಸಿ. ನಿಮಗೆ ಹೃದಯಪೂರ್ವಕ ಸ್ವಾಗತ. ಆಡಳಿತ ಮಂಡಳಿ ಐಕಿಡ್ಸ್ ಕೆಂಗೇರಿ. ಏನಂದರೆ ಚಾಮುಂಡಿ ಶಿವಕುಮಾರ್ ಅವರ ಪ್ರಯತ್ನ ಗಣೇಶ ಮೈದಾನದ ವ್ಯಾಪಾರೀಕರಣದಿಂದ ಮುಕ್ತ.
ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನವಾಗಿ ಉಳಿಸುವಂತೆ ಅನೇಕರು ಹೋರಾಟದ ಫಲವಾಗಿ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರಿ ಎಸ್ ಟಿ ಸೋಮಶೇಖರ್ ಅವರ ನಿರಂತರ ಪ್ರಯತ್ನದ ಫಲವಾಗಿ ಅದು ಆಟದ ಮೈದಾನವಾಗಿಯೇ ಉಳಿದಿದ್ದಷ್ಟೇ ಅಲ್ಲ, ದಾಖಲೆಯೂ ಕೂಡ ಆಯಿತು. ಅಲ್ಲಿ ಆಟಕ್ಕೆ ಅವಕಾಶವನ್ನು ನೀಡಬೇಕು ಅನ್ನುವಂಥ ಹಿನ್ನೆಲೆಗೆ ಯಾವುದೇ ವ್ಯಾಪಾರೀಕರಣದ ಉದ್ದೇಶಕ್ಕೆ ಅವಕಾಶ ಇಲ್ಲ ಅಂತ. ಆದರೆ ಒಂದು ರಾಜ್ಯ ಮಟ್ಟದ ಮಾಧ್ಯಮದ ಸಂಸ್ಥೆ ಸುವರ್ಣ ಟಿವಿ ಮತ್ತು ಕನ್ನಡಪ್ರಭದವರು ಸಂಯುಕ್ತ ಆಶ್ರಯದೊಳಗೆ ಅಲ್ಲಿ ಒಂದು ಕೆಂಗೇರಿಯ ಹಬ್ಬ ಅಥವಾ ಕೆಂಗೇರಿಯ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ತಯಾರಿಯನ್ನು ನಡೆಸಿದ್ರು. ಆದರೆ ಅದು ವ್ಯಾಪಾರೀಕರಣದ ಉದ್ದೇಶವಾಗುತ್ತೆ ಅನ್ನುವಂಥದ್ದನ್ನ ದೃಷ್ಟಿಕೋನದಿಂದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಚಾಮುಂಡಿ ಶಿವಕುಮಾರ್ ಅವರು ಸಾಕಷ್ಟು ವಾಟ್ಸಪ್ ಮೆಸೇಜ್ಗಳನ್ನು ಹಾಕೋದ್ರ ಮೂಲಕವಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಡಬಾರದು ಅನ್ನುವಂಥ ಒಂದು ರೀತಿಯ ಹೋರಾಟವನ್ನು ಮಾಡಿದ್ರು. ಸೋಮಶೇಖರ್ ಅವರ ಮೇಲೆಯೂ ಕೂಡ ಒಂದು ಚೂರು ಗರಂ ಆಗಿಯೂ ಕೂಡ ಒಂದಷ್ಟು ಮಾತುಗಳನ್ನು ಆಡಿದ್ರು. ಅವರನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಅಂತೇಳಿ. ಅಷ್ಟೇ ಅಲ್ಲದೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ತಿಳಿಯೋಕ್ಕೋಸ್ಕರವಾಗಿಯೂ ಕೂಡ ಅಲ್ಲಿ ಸ್ಟಾಲ್ಗಳನ್ನು ಹಾಕಲಾಗ್ತಿದೆ. ಇದು ರಾಜಕಾರಣದ ವ್ಯವಸ್ಥೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ವ್ಯಾಪಾರೀಕರಣ ದೃಷ್ಟಿಯು ಅಡಗಿದೆ ಅನ್ನುವುದಕ್ಕೆ ಚಾಮುಂಡಿ ಶಿವಕುಮಾರ್ ಅವರೇ ಈವೆಂಟ್ ಮ್ಯಾನೇಜ್ಮೆಂಟ್ನವ್ರಿಗೆ ಫೋನ್ ಮಾಡಿ ಅಲ್ಲಿ ಏನು ನೀವು ಅವಕಾಶವನ್ನು ಮಾಡಿಕೊಡ್ತಿದ್ದೀರಿ, ಎಷ್ಟು ಜಾಗವನ್ನು ಕೊಡ್ತೀರಿ ವ್ಯಾಪಾರಕ್ಕೋಸ್ಕರವಾಗಿ ಅಂತಲೂ ಕೂಡ ಕೇಳುವಂಥ ಪ್ರಯತ್ನಗಳನ್ನು ಮಾಡಿದ್ರು. 10/15ಕ್ಕೆ 18,000 ರೂಪಾಯಿ, 10/5ಕ್ಕೆ 10,000 ರೂಪಾಯಿ ಹಣವನ್ನು ಮಾಡಲಾಗ್ತಾ ಇದೆ, ಇದು ಕೊಡಬೇಕು ನೀವು ಅನ್ನುವಂಥದ್ದನ್ನು. ಅಲ್ಲಿ ಎಷ್ಟು ಮಟ್ಟಿಗೆ ವ್ಯಾಪಾರ ಮಾಡ್ಬೋದು ಅಂತ ನೀವು ಯಾವ ರೇಟಿಗಾರ ವ್ಯಾಪಾರ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಇದು ಸರಿಯಾದದಲ್ಲ ಅಂಥೇಳಿ ಬಹುದೊಡ್ಡ ಹೋರಾಟವನ್ನು ಇವರು ಮಾಡಿದ್ರು. ಅನೇಕರು ತಿಳ್ಕೊಂಡ್ರು ಸೋಮಶೇಖರ್ ಅವರು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಅಂತ. ಒಂದು ತಿಳ್ಕೊಳ್ಬೇಕು, ಯಾವುದೇ ಕ್ಷೇತ್ರದ ಶಾಸಕರಾಗಲಿ ಯಾವುದೇ ಜನಪ್ರತಿನಿಧಿಯಾಗಲಿ ಯಾವುದೋ ಕೆಲಸಗಳಿಗೆ ಆದ್ಯತೆ ಕೊಡಲಿಕ್ಕೆ ಹೋಗೋದಿಲ್ಲ. ನಮಗೆ ಗೊತ್ತಿರುವ ಮಟ್ಟಿಗೆ ಯಾವ ಒಂದು ಮಾಧ್ಯಮ ಸಂಸ್ಥೆಯವರು ಸೋಮಶೇಖರ್ ಅವರ ಸಂಪರ್ಕ ಮಾಡಿದಾಗ ಸಹಜವಾಗಿ ಆ ಕಾರ್ಯ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ವಿನಃ ಇದು ಕಾನೂನು ಬಾಹಿರ, ಕಾನೂನೊಳಗಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡುವಂಥದ್ದಾಗಲಿ ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದು ಮಾಡೋದಿಲ್ಲ. ಒಂದು ಸಂಸ್ಥೆಯವರು ಒಂದು ಕೆಂಗೇರಿಯ ಒಂದು ಹಬ್ಬವನ್ನು ಅಥವಾ ಕೆಂಗೇರಿಯ ಒಂದು ವೈಭವವನ್ನು ಮಾಡ್ತಾ ಇದ್ದಾರೆ, ಒಂದು ಜನ ಮಹಿಳೆಯರು ಪಾಲ್ಗೊಳ್ತಾರೆ, ಒಳ್ಳೆಯದಾಗಲಿ ಅನ್ನುವ ದೃಷ್ಟಿಕೋನದಿಂದ ಹೇಳಿರ್ತಾರೆ. ಅದನ್ನೇ ಏನೋ ತಪ್ಪಾಗಿ ಭಾವಿಸ್ಕೊಂಡು ಅನೇಕರು ಮಾತನಾಡಿದ್ರು. ಸೋಮಶೇಖರ್ ಅವರು ಕೂಡ ಅದ್ರ ಬಗ್ಗೆ ಏನೋ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ, ನಡೀಲಿ ಕಾರ್ಯಕ್ರಮ ಅಂತಿತ್ತು. ಯಾವಾಗ ಚಾಮುಂಡಿ ಶಿವಕುಮಾರ್ ಅವರ ಹೋರಾಟ ಮಾತುಗಳು, ಒಂದಷ್ಟು ಚುಚ್ಚು ಮಾತುಗಳು, ಮತ್ತೊಂದಷ್ಟು ಮಾಹಿತಿಗಳನ್ನು ಕೊಡುವುದರ ಜೊತೆಗೆ ಹಳೆಯ ಹೋರಾಟದ ಪ್ರತಿಗಳು BDA ಕಾನೂನುಗಳನ್ನು ತೆಗೆದು ಅಧಿಕಾರಿಗಳ ಅನುಮತಿ ಇಲ್ಲದೆ ಮಾಡಲಿಕ್ಕೆ ಹೋದರೆ ನಾನು ರಿಟ್ ಹಾಕ್ತೇನೆ, ಕೇಸ್ ಹಾಕ್ತೇನೆ ಅನ್ನುವಂಥದ್ದು ಮಾತುಗಳಾಯಿತು. ಕಡೆಯದಾಗಿ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರೆ, ಅವ್ರು ಏನಾರ ಒಂದು ವೇಳೆ ಇಲ್ಲೇ ಮಾಡಿದ್ದಾದರೆ ನಾನು ತಡೆ ಹಿಡಿಯುತ್ತೇನೆ, ಮಾಡಿದ್ದೇ ಆದರೆ ನಾನು ಮೀಸೆ ಬೋಳಿಸಿಕೊಂಡು ಬಿಡುತ್ತೇನೆ ಅಂಥೇಳಿ ಅಂತ. ಅಷ್ಟೆಲ್ಲ ಆದಮೇಲೆ ಈವೆಂಟ್ನವರು ಕೂಡ ಸಹಜವಾಗಿ ಏನಾಗುತ್ತೆ ಮಾಧ್ಯಮದವರು ಮಾಡ್ತಾರೆ ಅನ್ನುವುದಕ್ಕಿಂತ ನನ್ನ ತಿಳುವಳಿಕೆಯೊಳಗೆ ಮಾಧ್ಯಮದವರ ಹೆಸರಿನೊಳಗೆ ಅವರಿಗೆ ತಗೊಳ್ಳಬಹುದಾದ ವೆಚ್ಚವನ್ನು ಅಥವಾ ಜಾಹೀರಾತು ವೆಚ್ಚವನ್ನು ಅಥವಾ ಸ್ಪಾನ್ಸರ್ಶಿಪ್ ವೆಚ್ಚವನ್ನು ಭರಿಸಿ ಈವೆಂಟ್ ಮ್ಯಾನೇಜ್ಮೆಂಟರು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ಕೆಲಸ ಮಾಡ್ತಾರೆ, ಎಲ್ಲ ಶಾಸಕರು ಸಹಕಾರವನ್ನು ಕೊಡ್ತಾರೆ. ಅದೇ ರೀತಿ ಈ ಕ್ಷೇತ್ರದ ಶಾಸಕರು ಸಹಕಾರವನ್ನು ಕೊಡೋದಕ್ಕೆ ಮುಂದಾದರೂ ವಿನಃ ಯಾವುದೇ ಕಾನೂನನ್ನು ಮೀರಿದ ಕೆಲಸಕ್ಕೆ ಕೈ ಹಾಕಿಲ್ಲ ಅವರು. ಅದಾದರೂ ಕೂಡ ಚಾಮುಂಡಿ ಶಿವಕುಮಾರ್ ಅವರ ನಿರಂತರ ಹೋರಾಟ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ಅಂತ ಅವ್ರ ಜೊತೆಗೆ ಮಾತುಕತೆಯನ್ನು ಆಡಿದಂತಹ ಒಂದು ಧ್ವನಿ ಸುರುಳಿಯನ್ನು ಕೂಡ ಬಿಡುಗಡೆಯನ್ನು ಮಾಡಿ ಇದು ಕಮರ್ಷಿಯಲ್ ಅನ್ನೋದಕ್ಕೆ ಪ್ರೂವನ್ನು ಮಾಡಿದ್ರು. ಬೆಸ್ಕಾಂನವ್ರ ಜೊತೆಗೆ ನೀವು ಹೇಗೆ ಅದಕ್ಕೆ ಕನೆಕ್ಷನ್ ಕೊಡ್ತೀರಿ ಅನ್ನುವಂಥ ಕಾನೂನನ್ನು ಕೂಡ ಮುಂದಿಟ್ಟಿದ್ದರಿಂದ ಸಹಜವಾಗಿ ಈವೆಂಟ್ನವರೇ ಕೆಂಗೇರಿ ಗಣೇಶ ಆಟದ ದೇವಸ್ಥಾನದ ಮೈದಾನದಲ್ಲಿ ನಡೀಬೇಕಾಗಿರ್ತಕ್ಕಂಥ ಈವೆಂಟಿಂದ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಕೆಂಗೇರಿಗೆ ಅದು ಶಿಫ್ಟ್ ಆಗಿದೆ. ಅವರು ಮಾತನಾಡಿದಂಥದ್ದು ಏನಿತ್ತು ಅದೇನು ಅನ್ನುವಂಥ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತೇನೆ. ದೂರವಾಣಿಯೊಳಗೆ ಮಾತನಾಡಿದಂಥ ರೆಕಾರ್ಡನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಅದೇ ನಾವು ಚಾಮುಂಡೇಶ್ವರಿ ಟೆಕ್ಸ್ಟೈಲ್ ಅವರು. ಹಲೋ, ಅದೇ ಕೆಂಗೇರಿ ಉಪನಗರ, ಅದೇ ಇದನ್ನ ಇಲ್ಲಿ ಇದಾಕಿದ್ರಲ್ಲ ಸರ್, ಅದೇ ಒಂದು ಇದ್ರದ್ದು, ಅದೇ ಒಂದು ಈ ನಮ್ಮದು ಬರೀ ಸಿಲ್ಕ್ದು ಅಷ್ಟೇ ನಾವು ಮಾಡೋದು, ಸ್ಯಾರೀಸು. ಅಂದರೆ ಇದು ಪ್ಯೂರೇನೆ ನಾವು ಮಾಡೋದು ಸರ್, ಅದು ಪ್ಯೂರ್ ಸಿಲ್ಕೇನೆ ಮಾಡೋದು. ಅದೇ ಸ್ಟಾಲ್ ಏನು ಸೈಜ್ ಬರುತ್ತೆ ಸರ್ ಸ್ಟಾಲು? 2 ಥರ ಸ್ಟಾಲ್ ಬರ್ತದೆ. ಹಾಂ, ಒಂದು ಫುಲ್ ಸ್ಟಾಲ್ ಬರ್ತದೆ, ಒಂದು ಹಾಫ್ ಸ್ಟಾಲ್ ಬರ್ತದೆ. ಹಾಂ, ಫುಲ್ ಸ್ಟಾಲ್ ಏನು ಸೈಜ್ ಬರುತ್ತೆ ಸರ್? ಸರ್ ಫುಲ್ ಸ್ಟಾಲು 18,000, 10 ಅಡಿಗೆ 10 ಅಡಿ. ಹಾಂ, ಸರಿ ಸರ್. ಹಾಂ, ಹಾಫ್ ಸ್ಟಾಲು 10,000. ಹಾಂ, ಅದು ಎಷ್ಟಡಿ ಬರುತ್ತೆ ಸರ್? 5 ಅಡಿಗೆ 10 ಅಡಿ ಬರುತ್ತೆ ಸರ್. 5 ಅಡಿ 10 ಅಡಿ ಬರುತ್ತೆ. ಅದೇ ಹೌದು. ಇದು
ಅಂದ್ರೆ ಇದು ನೈಟ್ ಸೆಕ್ಯೂರಿಟಿ ಎಲ್ಲ ಇರ್ತಾರಲ್ವಾ ಸರ್? ನಾವು ಅದೇ 3 ದಿವಸ ಎಲ್ಲ ಮೆಟೀರಿಯಲ್ ಇಟ್ಟಿರ್ತೀವಲ್ಲ, ಎಲ್ಲರೂ ಇರ್ತಾರೆ. ಅದೇ ಸರ್. ಅದೇ ಹಿಂದೆ ಒಂದ್ಸಲಿ ಹಾಕ್ಸಿದ್ವಿ ಸರ್, BDಯಲ್ಲಿ ಏನು ಮಾಡಿದ್ರು ಅವರು ಇವ್ರು ಇದಾರಲ್ಲ ಸರ್, ರಾಕೇಶ್ ಸಿಂಗು, ಕಿತ್ತಿ ಎಲ್ಲ ಹಾಕ್ಬಿಟ್ರು ಸರ್. ಅವಾಗ ಲಾಸ್ ಆಗೋಯ್ತು. ಇವರು ಕೊಡಲಿಲ್ಲ ಹಾಕ್ದವರು. ಅದೇ ಇದಿಲ್ಲ, ಇಲ್ಲಿ ಆಟದ ಮೈದಾನದಲ್ಲಿ ಮಾಡೋಂಗಿಲ್ಲ ಅಂದ್ಬಿಟ್ಟು ಅದೇ ಡಿಸ್ಪ್ಯೂಟ್ ಏನೋ ಇದೆ ಅಂತ. ಇವಾಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸರ್? ಏನಿಲ್ಲ ಪರ್ಮಿಷನ್ ಇದೆಲ್ಲ ಅದೇ ಹೋದ್ಸಲಿ ಹಂಗೆ ಮಾಡಿಬಿಟ್ರು ಸರ್. ಅದೇ ಅಲ್ಲಿ ಇರೋ ಲೋಕಲ್ ಜನಗಳು ಇದಾರಲ್ಲ, ಅವರು ಎಲ್ಲ ಗಲಾಟೆ ಮಾಡಿಬಿಟ್ಟು ಹೆಂಗೆ ಆಟದ ಮೈದಾನ ಇದು ಮಾಡ್ತೀರಾ ಅಂತ. ಅದೇ ಅದೇ ಇದನ್ನ MLA ಅವ್ರದ್ದು ಹೆಂಗಿದ್ರು ಫೋಟೋದೇನಲ್ಲ ಸರ್, ಇದು ಎಲ್ಲ ಇರ್ತದೆ. ಅಲ್ಲ, ಇವಾಗ ನಾವು ಸ್ಯಾರಿ ಹಾಕೋಬೋದಲ್ವಾ? ಹಾಕೋಬಹುದು ಸರ್, ಹಾಕೋಬಹುದು. ಅದೇ MLA ಅವ್ರ ಫೋಟೋ ಎಲ್ಲ ಹಾಕಿದ್ದೀರಾ? ಅದೇ ಹಂಗೇನ ತೊಂದರೆ ಆದ್ರೆ MLA ಅವ್ರು ಸಪೋರ್ಟ್ ಮಾಡ್ತಾರಾ ಸರ್? ಸರ್ ಇದು MLA ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಇವೆಂಟ್. ಹೌದಾ? ನಮ್ಮ MLA ಅವ್ರ ಸಹಕಾರದೊಂದಿಗೆ ಮಾಡ್ತಾ ಇರೋದು. ಹಂಗಾದ್ರೆ ಏನು ಅದೇ ಹೋದ್ಸಲಿ ತರ ಇದೇನ ಆಗೋದ್ರೆ ಅವ್ರು ಯಾರು? ಸರ್ ನಾವು ಪ್ರತಿ ತಿಂಗಳು ಒಂದೊಂದು ಇವೆಂಟ್ ಮಾಡ್ತೀವಿ ಸರ್. ಹೌದಾ? ಹೌದು, ಪ್ರತಿ ತಿಂಗಳು ಎಲ್ಲ ಕಡೆ. ಸರಿ ಸರ್. ಅದೇ ಅದಕ್ಕೆ ಆಮೇಲೆ MLA ಅವ್ರ ಹತ್ರ ಎಲ್ಲ ಹೋಗಿದ್ವಿ. ಅವಾಗ ಕಿತ್ತಾಕ್ಸ್ಬಿಟ್ಟವ್ರೆ ಅಂದ್ರೆ ನಾವೇನ್ ಮಾಡೋಣ, BDA ಪರ್ಮಿಷನ್ ದುಡ್ಡು ಕಟ್ಟಿಲ್ಲ, ನಿಮ್ಮ ಇದು ನೀವು ಹಾಕಿದ ತಪ್ಪು ಅಂತ ಹೇಳ್ಬಿಟ್ಟು ನಮ್ಗೆ ಬೈದ್ಬಿಟ್ಟು ಕಳಿಸ್ತೀವಿ ಸರ್ ಅವರು. ಅದೇ ಎಲ್ಲ ಪರ್ಮಿಷನ್ ತಗೊಂಡೇ ಮಾಡ್ತಾ ಇದೀವಿ ಸರ್. ಹೌದಾ ಸರ್? ಸರಿ ಸರ್. ಹೌದು. ಇದು ಪೇಮೆಂಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಅದು ನೀವು ಗೂಗಲ್ ಪೇನೋ ಏನೋ ಒಂದು ಅಡ್ವಾನ್ಸ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸರಿ ಸರ್. ಸ್ಯಾರಿ ಇದೆಲ್ಲ ಹಾಕೋಬಹುದು, ಬೇಕಾದ್ರೆ ಶಾಲು ಹಾಕೋಬಹುದಲ್ವಾ ಅದ್ರ ಜೊತೆಗೆ? ಕಾಶ್ಮೀರಿ ಶಾಲ್ ಎಲ್ಲ ಇರುತ್ತೆ. ಹಾಕೋಬಹುದು ಸರ್, ಹಾಕೋಬಹುದು. ಸರಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಅದೇ ಕಳ್ಸಿದ್ದೀನಿ ಸರ್, 1001 ರೂಪಾಯಿ. ಅದೇ ಇದು ಸ್ಯಾರಿ ಶಾಲ್ದು, ಕಾಶ್ಮೀರಿ ಶಾಲ್ದು. ಆಯ್ತು ಸರ್. ಆಮೇಲೆ ಇದು ನಮ್ಗೆ ಒಂದು ರೋಡ್ ಸೈಡ್, ಅದೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಹಂಗ ಆಗಲ್ಲ ಸರ್, ಅದು ಅಲಾಟ್ ಮಾಡ್ತಾರೆ. ಅಲ್ಲ ಒಂಚೂರು ನೋಡ್ಬಿಟ್ಟು ಸರ್. 2 ಸಲ ಲಾಸ್ ಆಗಿದೀವಿ, 13 ಸಲ ಹಾಕಿದೀನಿ, ಲಾಭ ಬಂದಿದೆ. ಈ 2 ಸಲ ಏನಾಯ್ತು ಸರ್, ಅದೇನ ಗ್ರೌಂಡ್ ಅಲ್ಲಿ 10% ಮಾತ್ರ ಆಟದ ಮೈದಾನ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಒಂದ್ಸಲಿ ಎತ್ಸ್ಬಿಟ್ರು. ಇನ್ನೊಂದ್ಸಲಿ ಆಮೇಲೆ ನಾವು ಒಂದು ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಕೊಟ್ಬಿಟ್ರೆ. ಫುಲ್ ಡೀಟೇಲ್ಸ್ ಕಳಿಸಿ ನನಗೆ ವಾಟ್ಸಪ್ ಅಲ್ಲಿ. ಇದು ವಾಟ್ಸಪ್ ಇದೆ ಅಲ್ವಾ ಸರ್? ಅದೇ ಇದ್ರದ್ದು ಸಿಲ್ಕ್ ಸ್ಯಾರಿ, ಆಮೇಲೆ ಕಾಶ್ಮೀರಿ ಸ್ಯಾರಿ. ಆಮೇಲೆ ರೇಟ್ ಏನು ರಿಸ್ಟ್ರಿಕ್ಷನ್ ಏನು ಮಾಡಲ್ಲ ಅಲ್ವಾ ಸರ್? ಅದೇ ಕೆಲವರು ಅದೇ ನಾವು ಒಂದು ಸೀರೆ ಮೇಲೆ 3-4 ಸಾವಿರ ಇಟ್ಕೊಂಡ್ರೇನೆ ನಮಗೂ ವರ್ಕೌಟ್ ಆಗೋದು. ಮಾಡಿ ಸರ್ ನೀವು, ಇಲ್ಲಾಂದ್ರೆ ಯಾರಿಗೂ ವರ್ಕೌಟ್ ಆಗುತ್ತೆ. ಅದಕ್ಕೆ ಸರ್ ರೆಸ್ಟ್ರಿಕ್ಷನ್ ಇಲ್ಲ, ಅದೇನಿಲ್ಲ, ನೀವು ಮಾಡ್ಕೊಳ್ಳಿ ಅಷ್ಟೇ. ಸರಿ ಸರ್. ಬಾಡಿಗೆ ಒಂದು ಕೇಳ್ತೀವಿ ನಾವು, ಎಷ್ಟಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಸರಿ ಸರ್. ಫ್ರಂಟ್ ಅಲ್ಲಿ ಕೊಡಿ, ನಾಳೆ ನಾನು ಊರಿಗೆ ಬಂದ್ಮೇಲೆ ಅಲಾಟ್ ಆದ್ರೆ ಅಲ್ಲಿ ಕೊಡ್ತೀವಿ. ಸರಿ ಸರ್. ಏನು ಅಷ್ಟು ಆಗ್ಲೇ ಬಂದ್ಬಿಟ್ರಾ ಸರ್? ಇಲ್ಲ ಫಿಲಪ್ ಇವಾಗ ಇನ್ನೂ ಫಿಲಪ್ ಆಗಿಲ್ಲ ಅಲ್ವಾ ಸರ್? ಯಾವ್ದು ಸರ್? ಇದು ಪ್ರತಿ ತಿಂಗಳು ಒಂದೊಂದ್ ಕಡೆ ಮಾಡ್ತೀವಿ ಸರ್. ನಮ್ಗೆ ಹೋಗುತ್ತೆ ಹಂಗೆ. ಹೌದು, ಜಾಸ್ತಿ ಸ್ಟಾಲ್ಸ್ ಇರಲ್ಲ ಸರ್, ಒಂದು 40ರಿಂದ 50 ಸ್ಟಾಲ್ ಅಷ್ಟೇ. 50 ಸ್ಟಾಲ್ ಇರುತ್ತೆ. ಅದೇ ಒಂಚೂರು BDA ಅವ್ರಿಗೆ ಯಾರಿಗೂ ಏನು ತೊಂದರೆ ಕೊಡದಿರಂಗೆ ಫಸ್ಟೇ ಹೇಳ್ಬಿಡಿ ಸರ್. ಅದು ಒಟ್ಟಿನೊಳಗೆ ಚಾಮುಂಡಿ ಶಿವಕುಮಾರ್ ಅವರ ಪ್ರಯತ್ನದಿಂದ ಗಣೇಶ ಆಟದ ಮೈದಾನ ವ್ಯಾಪಾರೀಕರಣದಿಂದ ಮುಕ್ತವಾಗಿದೆ. ಇದರೊಳಗೆ ಯಾವುದೇ ಒಬ್ಬ ರಾಜಕಾರಣಿಯ ಪಾತ್ರವೇನೂ ಇರುವುದಿಲ್ಲ ಸಹಜವಾಗಿ. ಯಾಕೆ ಅಂತಂದರೆ ಕ್ಷೇತ್ರದ ಶಾಸಕರ ಬಳಿ ಯಾರೇ ಹೋಗಿ ಏನೋ ಕೇಳಿದಾಗ ಒಳ್ಳೆಯದಾದರೆ ನೀವು ಮಾಡಿ ಅನ್ನುವಂಥ ಬೆಂಬಲವನ್ನು ಕೊಡ್ತಾರೆ ವಿನಃ ಕಾನೂನು ವಿರೋಧಿ ಬೆಂಬಲವಲ್ಲ. ಅದರಲ್ಲೊಂದು ರಾಜ್ಯ ಮಟ್ಟದ ಮಾಧ್ಯಮ ಸಂಸ್ಥೆಯವರು ಅವ್ರನ್ನ ಕೇಳಿದಾಗ ಅಂದಿದ್ದಾರೆ ವಿನಃ ಇದು ಬೇರೆ ಅರ್ಥ ಕಲ್ಪಿಸುವಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನು ಹಲವರು ಮಾತನಾಡಿದ್ದಾರೆ. ಒಟ್ಟಿನೊಳಗೆ ಒಂದು ವ್ಯಾಪಾರದ ದೃಷ್ಟಿಕೋನದಿಂದ ಮಾಡಲು ಹೊರಟಂಥದ್ದು ಯಾವುದೇ ಮಾಧ್ಯಮ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು, ಸ್ಥಳೀಯ ಮಟ್ಟದ್ದು ಯಾವುದಾರ ಆಗಬಹುದು, ಆಟದ ಮೈದಾನವನ್ನು ಯಾರಿಗೂ ಕೂಡ ಕೊಡುವುದಕ್ಕೆ ತಯಾರಿಲ್ಲ ಅನ್ನುವಂಥದ್ದನ್ನು ಚಾಮುಂಡಿ ಶಿವಕುಮಾರ್ ತಮ್ಮ ಹೋರಾಟದಿಂದ ಯಶಸ್ವಿಯಾಗಿದ್ದಾರೆ. ಇದು ನಿಮ್ಮ ಗಮನಕ್ಕೆ. ನಾಡಿನ ರೈತರ ಹಬ್ಬವಾದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸೋಂಪುರ ನೈಸರ್ಕಲ್ ಬಳಿ ನಡೆಯುವ ಶ್ರೀ ನಂದಿ ಬಸವೇಶ್ವರರ ದೇವಾಲಯದಲ್ಲಿ ಸಂಕ್ರಾಂತಿ ಉತ್ಸವ ಹಾಗೂ ಕಡಲೆಕಾಯಿ ಪರಿಷೆಯ ಸಂಭ್ರಮಾಚರಣೆಯನ್ನು, ಶ್ರೀ ನಂದಿ ಬಸವೇಶ್ವರರ ದಿವ್ಯ ರಥೋತ್ಸವವನ್ನು ಈ ಬಾರಿಯೂ ಕೂಡ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ. ಗೊತ್ತಿಲ್ಲ ಶಿವನೇ
ಭಕ್ತಿದಾರೆಯೋ. ಇದೇ ರೀತಿ ಈ ಹಿಂದೆ ಹಿರಿಯ ದಂಪತಿಗಳಿಗೆ ಸನ್ಮಾನ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಪೂಜೆಗಳಾಗಿ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಶ್ರೀಶೈಲ ಶ್ರೀ ಭ್ರಮರಾಂಬಿಕಾ ದೇವಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಾರಿಯೂ ಕೂಡ ವಿಶೇಷ ಪೂಜೆಗಳೊಂದಿಗೆ ಹಾಗೂ ವಿಶೇಷ ಅಲಂಕಾರಗಳೊಂದಿಗೆ ಸನಾತನ ಧರ್ಮ ಮತ್ತು ಹಿಂದೂ ದೇವಾಲಯಗಳ ಅರ್ಚಕರು ಪುರೋಹಿತರನ್ನು ಕರೆಸಿ ವಿಶೇಷ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜೇಂದ್ರ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿರವರು, ಶ್ರೀ ರಾಘವೇಂದ್ರ ಯಡಿಯೂರಪ್ಪರವರು, ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆಯರವರು, ಚಲನಚಿತ್ರ ನಟರಾದ ದುನಿಯಾ ವಿಜಯರವರು, ಶ್ರೀ ಜವರಾಯ ಗೌಡರು, ಶ್ರೀ D ಶಿವಲಿಂಗೇಗೌಡರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. ಪರಮ ಪೂಜ್ಯ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು, ಶ್ರೀ ಕೃಷ್ಣಯಾದಾನಂದ ಮಹಾಸ್ವಾಮೀಜಿಗಳು, ಶ್ರೀ ನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳು, ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಗಳು, ಶ್ರೀ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮೀಜಿಗಳು, ಶ್ರೀ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಇವರ ಆಶೀರ್ವಾದಗಳೊಂದಿಗೆ ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಶ್ರೀ M ರುದ್ರೇಶ್ರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಡಲೆಕಾಯಿ ಪರಿಷೆಗೆ ಆಗಮಿಸಿ ಶ್ರೀ ನಂದಿ ಬಸವೇಶ್ವರರ ದಿವ್ಯ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಾಗತಿಸುತ್ತಿದ್ದೇವೆ. ದಿನಾಂಕ 15/1/2026 ಗುರುವಾರ, ಸೋಂಪುರ ನೈಸ್ ಸರ್ಕಲ್, ವರಾಹಸಂದ್ರ. ಮೂರನೇ ಸುದ್ದಿ, ಅವೈಜ್ಞಾನಿಕ ಕಾಮಗಾರಿ ST ಸೋಮಶೇಖರ್ ಭೇಟಿ ಪರಿಶೀಲನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿಯ ಮಸೀದಿಯ ಬಳಿ ಅವೈಜ್ಞಾನಿಕವಾಗಿ ಕಾಮಗಾರಿಯಾಗಿದೆ. ಒಳಚರಂಡಿಯ ನೀರು, ಬೇರೆ ನೀರುಗಳು ಸರಾಗವಾಗಿ ಹರಿದು ಹೋಗಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಏನೋ ಮೈಸೂರು ಹೆದ್ದಾರಿಯನ್ನು ಮಾಡಿದಂಥ ಸಂದರ್ಭದೊಳಗೆ ಅಲ್ಲಿಂದ ಒಂದು ಪೈಪನ್ನು ಹಾಕಲಾಗಿತ್ತು, ಆ ಪೈಪ್ ಮುಚ್ಚಿ ಹೋಗಿದೆ. ಅದನ್ನು ವೈಜ್ಞಾನಿಕವಾಗಿ ಹೇಗೆ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು ಮುಖ್ಯ, ಅದಕ್ಕೆ ಪರ್ಯಾಯ ಮಾರ್ಗವೇನು ಅನ್ನುವಂಥದ್ದು ಮುಖ್ಯ ಅನ್ನುವ ದೃಷ್ಟಿಯಿಂದ ಇವತ್ತು ಪರಿಶೀಲನೆಯನ್ನು ಮಾಡಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಇದನ್ನು ಸರಿಪಡಿಸಿ, ತಾತ್ಕಾಲಿಕವಾಗಿ ಸರಿಪಡಿಸುವುದಲ್ಲ ಶಾಶ್ವತವಾಗಿ ಸರಿಪಡಿಸಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಆ ಸಂದರ್ಭದೊಳಗೆ ಆ ಮಸೀದಿಯ ಎದುರು ಭಾಗದ ಒಂದು ಅಡ್ಡ ರಸ್ತೆಯಲ್ಲಿರುವಂಥ ಕೆಲವು ನಿವಾಸಿಗಳು ಬಂದು ಕೂಡ ಅನೇಕ ಬಾರಿ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಫೋಟೋ ತೆಗೆದು ಕಳಿಸಿದ್ದೇವೆ, ನೀರು ನುಗ್ಗುತ್ತೆ, ಮಳೆಗಾಲ ಬಂದರೆ 3 ಮನೆಗಳ ನೀರು ತುಂಬಿ ಹೋಗುತ್ತೆ, ಇನ್ನೂ ಸರಿಪಡಿಸಿಲ್ಲ ಅನ್ನುವಂಥ ದೂರನ್ನು ಹೇಳಿದ್ರು. ಅವ್ರು ಹೇಳಿದ್ರು ಸ್ವಲ್ಪ ಇರಿ, ಶಾಶ್ವತವಾದ ಪರಿಹಾರದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ, ಕೆಲವೊಬ್ಬರು ಜಾಗ ಬಿಟ್ಟುಕೊಡ್ತಿಲ್ಲ ಅನ್ನುವಂಥದ್ದು. ಒಟ್ಟಾರೆಯಾಗಿ ಅದನ್ನು ಅವೈಜ್ಞಾನಿಕ ಕಾಮಗಾರಿಯನ್ನು ಸರಿಪಡಿಸ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ST ಸೋಮಶೇಖರ್ ಭರವಸೆಯನ್ನು ಕೊಟ್ಟು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಸ್ಥಳೀಯ ಮುಖಂಡರುಗಳು ಕೂಡ ಎಲ್ಲರೂ ಉಪಸ್ಥಿತರು ಇದ್ದರು. ಮಳೆ ಬಂದ್ಬಿಟ್ಟು ಮಾಡ್ತಾರೆ, ಆ ಕಡೆ ಹೋಗ್ಬೇಕಲ್ಲ, ಆ ಕಡೆ ಏನು ನೋಡಿ ಮನೆಗೆಲ್ಲ ತುಂಬ್ಕೊಂತಂದ್ರೆ ಎಲ್ಲ ನಮ್ಮ ಮನೆ ಇದೆಲ್ಲ ವೇಸ್ಟ್ ಆಗೋಯ್ತದ, ಎಲ್ಲ ಮನೆಗೆ ತುಂಬ್ಕೊತದೆ. ಅಲ್ಲಿ 3 ಮನೆಗೆ ಜಾಸ್ತಿ ನೀರು ತುಂಬ್ಕೊಳ್ಳೋದು ನಮ್ಗೆ. ಮಳೆ ಟೈಮಲ್ಲೇ ನಮ್ಗೆ ಹಿಂಸೆ ಆಗೈತದೆ. ಅಲ್ಲಿ ಏನು ಒಂಚೂರು ಇದೆ ಇಲ್ಲ, ನಾವು ಸೌಕರ್ಯನೇ ಇಲ್ಲ ಅಲ್ಲಿ. ವಿಡಿಯೋದವ್ರ ಹತ್ರ ನಾವು ಮಾತಾಡೋಕ್ಕಾಯ್ತದ? ನೀವು ಮಾತಾಡೋಕೆ ದೇವಸ್ಥಾನ ಕಾರ್ಯಕ್ರಮ ಮಾಡ್ತೀವಿ, ಬೇಡ ಹೇಳ್ಬೇಕಾಯ್ತು. ನೀವು ಇದು ಮಾಡ್ತೀರಾ?
ಏನಾದ್ರು ಪರ್ಮನೆಂಟ್ ಹುಡುಕಿ ಎಲ್ಲ ಟ್ರೈ ಮಾಡೋಕ್ಕೆ ಸರಿ ಅದು ಸೆಪರೇಟ್ ಆಗಿ ಈಗ 230 ಅದು ರೆಡಿ ಮಾಡಬೇಕು ಈಗ ಇಲ್ಲಾಂದ್ರೆ ಏನಾಯ್ತು ಎಕ್ಸಿಸ್ಟಿಂಗ್ ಅಲ್ಲ ಮತ್ತೆ ಜಾಗ ನೀವು ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ನಾಗರಾಜು, ವಾರ್ಡ್ ಅಧ್ಯಕ್ಷ ಕಿರಣ್ ಕುಮಾರು, ಪ್ರಭಾಕರ್ರು, ವೈಕೃಷ್ಣ, ಹೀಗೆ ಅನೇಕರು ಪಾಲ್ಗೊಂಡಿದ್ದರು. ಅಲ್ಲೆಲ್ಲರೂ ಕೂಡ ಅದನ್ನು ಗಮನಿಸಿದ್ರು, ಶಾಸಕರ ಗಮನಕ್ಕೆ ತಂದರು, ಶಾಸಕರು ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸುವಂತೆ ಸೂಚಿಸಿದ್ರು. ಆ ಒಂದು ವರದಿ ನಿಮ್ಮ ಗಮನಕ್ಕೆ. ಒಟ್ಟಾರೆಯಾಗಿ 3 ವರದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಆಂಜನೇಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ 3 ದಿನಗಳ ನಾಟಕೋತ್ಸವ, ಚಾಮುಂಡಿ ಶಿವಕುಮಾರ್ ಪ್ರಯತ್ನ, ಗಣೇಶ ಮೈದಾನ ವ್ಯಾಪಾರೀಕರಣದಿಂದ ಮುಕ್ತ, ಅವೈಜ್ಞಾನಿಕ ಕಾಮಗಾರಿ, ಎಸ್ ಟಿ ಸೋಮಶೇಖರ್ ಭೇಟಿ ಪರಿಶೀಲನೆ, 3 ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾನೆ. ಮತ್ತು ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.